ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್.ಎಚ್. ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂದರೆ CUET ಅಂತ ಏನು ನಾವು ಕರಿತೀವಿ, ಸೊ ಆ ಒಂದು ಎಕ್ಸಾಮಿನೇಷನ್ ಬಗ್ಗೆ ಇನ್ಫಾರ್ಮೇಷನನ್ನು ನೀಡ್ತಾ ಇದ್ದೀನಿ. ಸೊ ಈ ಒಂದು CUET ಎಕ್ಸಾಮಿನೇಷನ್ ಏನಿದೆ, ಇದು ಇಂಡಿಯಾದಲ್ಲಿ ಇರುವಂತಹ ಎಲ್ಲ ಯೂನಿವರ್ಸಿಟೀಸ್ಗಳಿಗೆ ಇರುವಂತಹ ಒಂದು ಎಕ್ಸಾಮ್. ಅದು ಯಾವೆಲ್ಲ ಯೂನಿವರ್ಸಿಟೀಸ್ಗಳಿದೆ, ಆ ಯೂನಿವರ್ಸಿಟೀಸಲ್ಲಿ ಯಾವೆಲ್ಲ ಕೋರ್ಸ್ಗಳಿದೆ, ಕರ್ನಾಟಕದಲ್ಲಿ ಯಾವುದಿದೆ, ಸೊ ಇವೆಲ್ಲವನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣಂತೆ. ಅದಕ್ಕಿಂತ ಮುಂಚೆ ಗೊತ್ತಿರಲಿ, ಸೊ ಐಕಾರ್ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಕೌನ್ಸಿಲ್ ಅಂತ ಏನಿತ್ತು, ಸೊ ಐಕಾರ್ ಎಕ್ಸಾಮಿನೇಷನ್ ಅಂಥೇಳಿ ಸಪರೇಟಾಗಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಿದ್ರು. ಈ ಒಂದು ಐಕಾರ್ ಸಪರೇಟ್ ಎಕ್ಸಾಮಿನೇಷನ್ ಯಾವುದಕ್ಕೆ ಅಂತ ಅಂದರೆ, ಇಫ್ ಯು ವಾಂಟ್ ಟು ಟೇಕ್ ದ ಅಡ್ಮಿಷನ್ಸ್ ಇನ್ BSc ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಫಿಶರೀಸ್, ಹಾರ್ಟಿಕಲ್ಚರ್ ಆಲ್ ಇಂಡಿಯಾ ಕೋಟಾದಲ್ಲಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು 15% ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಏನಿದೆ, ಈಗ ಮೇ ಬಿ ಇಂದ ಕೃಷಿ ಯೂನಿವರ್ಸಿಟಿ ಧಾರವಾಡ ಆಗಿರ್ಬೋದು, GKVK ಬೆಂಗಳೂರು ಆಗಿರ್ಬೋದು. ಸೊ ಈ ಒಂದಷ್ಟು ಕಾಲೇಜಸ್ಗಳಲ್ಲಿ ಕೆಲವೊಂದಷ್ಟು ಸೀಟ್ಗಳನ್ನು ಐಕಾರ್ದವರಿಗೆ ಬಿಟ್ಕೊಟ್ಟಿರ್ತಾರೆ. ಸೊ ಐಕಾರ್ದವರು ಇಷ್ಟು ವರ್ಷ ಏನು ಮಾಡ್ತಿದ್ರು, ಈಗ ಒಂದು 2-3 ವರ್ಷದ ಹಿಂದೆ ಐಕಾರ್ ಎಕ್ಸಾಮಿನೇಷನ್ ಅಂತ ಹೇಳಿ ಸಪ್ರೇಟಾಗಿ ಎಕ್ಸಾಮಿನೇಷನನ್ನು ಮಾಡ್ತಿದ್ರು. ಆದರೆ ಲಾಸ್ಟ್ 2 ಇಯರ್ಸಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವರು CUETಯ ಮಾರ್ಕ್ಸನ್ನೇ ತಗೊಂಡು ಅದಾದ ಮೇಲೆ ಐಕಾರ್ ವೆಬ್ಸೈಟಿನಲ್ಲಿ ಸಪರೇಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಬಿಟ್ಟು ಆಫ್ಟರ್ ದ ರಿಸಲ್ಟ್, ಸೊ ಆ ಬೇಸ್ ಮೇಲೆ ಒಂದು ರ್ಯಾಂಕ್ ಲಿಸ್ಟನ್ನು ರಿಲೀಸ್ ಮಾಡಿ ಆ ಬೇಸ್ ಮೇಲೆ ಕೌನ್ಸಿಲಿಂಗನ್ನು ಮಾಡುವಂಥದ್ದು. ಅಂದರೆ ಈಗ ನೀವು ಐಕಾರ್ ರಿಜಿಸ್ಟ್ರೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ CUET ಎಕ್ಸಾಮಿನೇಷನ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂತಂದರೆ ದಿಸ್ ಈಸ್ ಫಾರ್ ಐಕಾರ್ ಅಡ್ಮಿಷನ್ ಆಲ್ಸೋ ಅನ್ನೋದು ತಲೆಯಲ್ಲಿರಲಿ. ಅಂದರೆ ನಿಮಗೇನಾದರೂ ಈ CUETಯನ್ನು ಈ ನೀಟ್ ಎಕ್ಸಾಮಿನೇಷನ್ ಇದ್ದ ಹಾಗೆ ಅಥವಾ CET ಎಕ್ಸಾಮಿನೇಷನ್ ಇದ್ದ ಹಾಗೆ ಕರ್ನಾಟಕ CET ಎಲ್ಲರೂ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಅಗ್ರಿಕಲ್ಚರ್, ಫಾರ್ಮ್ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅಂದರೆ, ಅಥವಾ ಕೆಲವೊಂದಷ್ಟು ಯೂನಿವರ್ಸಿಟೀಸ್ಗಳಲ್ಲಿ ಕೆಲವೊಂದಷ್ಟು ಕೋರ್ಸ್ಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ಒಂದು ಫಾರ್ಮನ್ನು ಫಿಲ್ ಮಾಡಿ. ಇಲ್ಲಾಂದರೆ ಸುಮ್ಮನೆ ಫಿಲ್ ಮಾಡಿ ಉಪಯೋಗ ಇಲ್ಲ. ಓಕೆ, ಸೊ ಈಗ ಯಾವುದು ಹಾಗಾದರೆ ಯೂನಿವರ್ಸಿಟೀಸ್ ಯಾವುದು ಅದನ್ನು ಕೂಡ ಹೇಳಿಬಿಡ್ತೀನಿ ನೋಡಿ. ಯೂನಿವರ್ಸಿಟೀಸ್ ಯಾವುದು ಅಂತ ಅಂದರೆ, ಈ ಯೂನಿವರ್ಸಿಟಿ ಅಂತ ಕ್ಲಿಕ್ ಮಾಡಿದರೆ ನಿಮಗೆ CUET.NTA.nic.in ವೆಬ್ಸೈಟಲ್ಲಿ ಎಲ್ಲವೂ ಕೂಡ ಸಿಗ್ತದೆ. ಇದರಲ್ಲಿ ಸ್ಟೇಟ್ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಯಾವುದೂ ಇಲ್ಲ, ಡೀಮ್ಡ್ ಯೂನಿವರ್ಸಿಟಿ ಯಾವುದೂ ಬರೋದಿಲ್ಲ. ಫಸ್ಟ್ ಪಾಯಿಂಟ್ ಗೊತ್ತಿರಲಿ, ಇದು ಯಾವುದೇ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಸಂಬಂಧಪಟ್ಟಂತಹ ಅಡ್ಮಿಷನ್ ಅಲ್ಲ. ಕೆಲವೊಂದಷ್ಟು ಇಂಜಿನಿಯರಿಂಗ್ ಕೋರ್ಸ್ಗಳು ಬರ್ತದೆ, ಅದನ್ನು ಕೂಡ ತೋರಿಸ್ತೀನಿ. ಆದರೆ ಮೆಡಿಕಲ್ಲಿಗೆ ಸಂಬಂಧಪಟ್ಟಿದ್ದಂತೂ ಅಲ್ಲವೇ ಅಲ್ಲ. ಮೆಡಿಕಲ್ಲಿಗೆ ನೀಟ್ ಎಕ್ಸಾಮನ್ನು ಬಿಟ್ಟರೆ ಇಡೀ ಇಂಡಿಯಾದಲ್ಲಿ ಬೇರೆ ಎಕ್ಸಾಮಿನೇಷನ್ ಯಾವುದೂ ಇಲ್ಲ ಅನ್ನೋದು ತಲೆಯಲ್ಲಿರಲಿ. ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೆಂಟ್ರಲ್ ಯೂನಿವರ್ಸಿಟೀಸಲ್ಲಿ ಕರ್ನಾಟಕದಲ್ಲಿ ಇರೋದು ಒಂದೇ ಒಂದು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ. ಓಕೆ, ಸೊ ದಟ್ ಈಸ್ ನೋಡಿ, ಇವೆಲ್ಲ ಸೆಂಟ್ರಲ್ ಯೂನಿವರ್ಸಿಟೀಸು. ಬನಾರಸ್ ಹಿಂದೂ ಯೂನಿವರ್ಸಿಟಿ ಇದೆ, ಸೊ ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ ಇದೆ, ಸೆಂಟ್ರಲ್ ಟ್ರೈಬಲ್ ಯೂನಿವರ್ಸಿಟಿ ಇದೆ, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಗುಜರಾತ್ ಇದೆ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ್. ಸೊ ಈ ರೀತಿಯಾಗಿ ಕರ್ನಾಟಕನೂ ಕೂಡ ಇರುವಂಥದ್ದು. ಎಷ್ಟಿದೆ ಅಂದರೆ ಕರ್ನಾಟಕದಲ್ಲಿ ಒಂದೇ ಇದೆ, ಗೊತ್ತಿರಲಿ. ಆ ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಯಾವೆಲ್ಲ ಕೋರ್ಸಸ್ಗಳಿಗೆ ನೀವು ಈ CET ಎಕ್ಸಾಮನ್ನು ಅಪ್ಲೈ ಮಾಡ್ಬೋದು ಅಂದರೆ, ಆಲ್ರೆಡಿ ನಾನು ಹೇಳಿರೋ ಹಾಗೆ ಎಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗಳಿಗೆ BSc ಅಗ್ರಿಕಲ್ಚರ್, ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ ಈ ಒಂದು ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದು. ಬಟ್ ಐಕಾರ್ದವರು ಸಪ್ರೇಟ್ ಕೌನ್ಸಿಲಿಂಗನ್ನು ಮಾಡ್ತಾರೆ. ಸೊ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಿಗೆ ಎಲ್ಲೆಲ್ಲಿ ಬರ್ತದ ಅಂದರೆ ನೋಡಿ, ಈಗ BSc ಇದೆ, BSc ಫಿಸಿಕ್ಸ್ ಮಾಡಬೇಕು ಅಂತ ಅಂದರೆ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿಯಲ್ಲಿ ಇರುವಂಥದ್ದು, ಗುಲ್ಬರ್ಗದಲ್ಲಿ ಇರುವಂಥದ್ದು. ಇದು ಕೂಡ ಒಂದು ಒಳ್ಳೆಯ ಯೂನಿವರ್ಸಿಟೀಸೇ. ಸೊ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಮಾಡಿದರೂ ಕೂಡ ಒಳ್ಳೆಯ ವ್ಯಾಲ್ಯೂ ಅಂತೂ ಇದ್ದೇ ಇರ್ತದೆ, ಇಲ್ಲ ಅಂತೇನಿಲ್ಲ. ಓಕೆ, ಸೊ BSc ಇನ್ ಫಿಸಿಕ್ಸ್ ಮಾಡಬೇಕು, ಇಲ್ಲ ಕೆಮಿಸ್ಟ್ರಿ ಮಾಡಬೇಕು. ಓಕೆ, ಸೊ BSc ಇನ್ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು. ಸೊ ಅಥವಾ BTech ಇನ್ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, BTech ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್, ಒಂದು 2-3 BTech ಕೋರ್ಸ್ಗಳು ಕೂಡ ಇದರಲ್ಲಿ ಇರುವಂಥದ್ದು. BTech ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರ್ಬೋದು, BSc ಇನ್ ಸೈಕಾಲಜಿ, BA ಇನ್ ಇಂಗ್ಲೀಷ್, BSc ಜಿಯೋಗ್ರಫಿ, ಜನರಲ್ ಆಪ್ಟಿಟ್ಯೂಡ್ ಟೆಸ್ಟನ್ನು ಕನ್ಸಿಡರ್ ಮಾಡ್ತಾರೆ, BA ಇನ್ ಎಕನಾಮಿಕ್ಸ್, BA ಇನ್ ಸೋಷಿಯಲ್ ವರ್ಕ್, BA ಇನ್ ಹಿಸ್ಟ್ರಿ.
ಸೊ ಈ ರೀತಿಯಾಗಿ BA LLB ಕೂಡ ಇರುವಂಥದ್ದು. ಅಂದರೆ ಇಷ್ಟೇ ಕೋರ್ಸ್ಗಳಿಗೆ ಎಷ್ಟು ಕೋರ್ಸ್ ಇದೆ ಅಂತಂದರೆ ಟೋಟಲ್ ಆಗಿ ನಿಮಗೆ 15 ಕೋರ್ಸ್ಗಳು ಇರುವಂಥದ್ದು. 15 ಕೋರ್ಸ್ಗಳಿಗೆ ಮಾತ್ರ ಇದು CUET ಎಕ್ಸಾಮ್. ಫಾರ್ ಎಕ್ಸಾಂಪಲ್ ಕರ್ನಾಟಕದ ಈ ಒಂದು ಸೆಂಟ್ರಲ್ ಯೂನಿವರ್ಸಿಟಿಗೆ ಅಪ್ಲೈ ಆಗುವಂಥದ್ದು. ಇದೇ ರೀತಿ ನೀವು ಬೇರೆ ಬೇರೆ ಯೂನಿವರ್ಸಿಟೀಸ್ಗಳನ್ನು ಕೂಡ ಇಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಬನಾರಸ್ ಹಿಂದೂ ಯೂನಿವರ್ಸಿಟೀಸ್ BHU ಅನ್ನು ಕೊಡುತ್ತಾ ನಾನು ತೋರಿಸ್ತೀನಿ. ಸೊ ಇದರಲ್ಲಿ ನೋಡಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಇದೆ, BA LLB ಇದೆ, ಹೌದಾ. ಸೊ ಬ್ಯಾಚುಲರ್ ಆಫ್ ಕಾಮರ್ಸ್ ಇದೆ, ಸೊ ಬ್ಯಾಚುಲರ್ ಆಫ್ ಸೈನ್ಸ್ ಇದೆ. ಸೊ ಈ ರೀತಿಯಾಗಿ ಸಪ್ರೇಟಾಗಿ ಇರುವಂಥದ್ದು. ಸೊ ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟೀಸಲ್ಲಿ ನೀವು BSc ಫಿಸಿಕ್ಸ್, ಕೆಮಿಸ್ಟ್ರಿ, ಜಿಯಾಲಜಿ, ಮ್ಯಾಥಮೆಟಿಕ್ಸ್ ಮಾಡೋದಿದ್ದರೆ, ಬಯಾಲಜಿ ಮಾಡೋದಿದ್ದರೆ ತೊಗೋಬೋದು. ಇಲ್ಲ ಅಂತಂದರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು. BTech ಇನ್ ಕಂಪ್ಯೂಟರ್ ಸೈನ್ಸ್ ಕೂಡ ಒಳ್ಳೆಯದೇ. ಸೊ ಇಲ್ಲೂ ಕೂಡ ನಿಮಗೆ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಈ ಒಂದು PCM ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮಿನೇಷನ್ನ ಬರೀಬೋದು. ಅದರ ಬೇಸ್ ಮೇಲೆ ನಿಮಗೆ ರ್ಯಾಂಕನ್ನು ಕೊಟ್ಟು ಕೌನ್ಸಿಲಿಂಗನ್ನು ಮಾಡ್ತಾರೆ. ಹಾಗಾದರೆ ಬಹಳ ಇಂಪಾರ್ಟೆಂಟ್ ಅಂತಂದರೆ ಈ CUET ಎಕ್ಸಾಮಿನಲ್ಲಿ ಮೋರ್ ದ್ಯಾನ್ 25 ಸಬ್ಜೆಕ್ಟ್ಸ್ ಇರ್ತದೆ. ಈ ಸಬ್ಜೆಕ್ಟ್ಸ್ಗಳಲ್ಲಿ ನಮಗೆ ಯಾವುದು ಬೇಕು ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ನಮಗೆ ಯಾವುದು ಬೇಕು ಅನ್ನೋದು, ಸೊ ಆ ಕೋರ್ಸಸ್ಗಳಿಗೆ ಯಾವ ಡೊಮೇನನ್ನು, ಯಾವ ಲ್ಯಾಂಗ್ವೇಜನ್ನು ಅಥವಾ ಯಾವ ಸ್ಟ್ರೀಮನ್ನು ಯೂನಿವರ್ಸಿಟೀಸ್ಗಳು ಕನ್ಸಿಡರ್ ಮಾಡ್ತಾವೆ ಆ ಒಂದು ಸಬ್ಜೆಕ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ICAR ಎಕ್ಸಾಮಿನೇಷನಿಗೆ ನೀವು ಅಡ್ಮಿಷನ್ ತೊಗೋಬೇಕು. ICAR ಎಕ್ಸಾಮಿನೇಷನ್ ನೀವು ಅಡ್ಮಿಷನ್ ತೊಗೋಬೇಕು ಅಂದರೆ ಇಲ್ಲಿ ಕೆಲವೊಂದಷ್ಟು ಕಾಲೇಜಸ್ಗಳು, ಈಗ ಫಾರ್ ಎಕ್ಸಾಂಪಲ್ ಎಗ್ರಿ ಯೂನಿವರ್ಸಿಟಿ ಶಿವಮೊಗ್ಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಇವರು PCB ತೊಗೋತಾರೆ. ಬೆಂಗಳೂರು GKVK ಏನಿದೆ CUETಯಲ್ಲಿ PCMB ತಗೊಳ್ಳಿ ಅಂತ ಹೇಳ್ತಾರೆ. ಅವರು PCMBಯನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕಾಗಿ ಹೇಳಿರುವಂಥದ್ದು ನೋಡಿ. ಇದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಯೂನಿವರ್ಸಿಟೀಸ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ ಇದೆ, PCBಯನ್ನು ಸೆಲೆಕ್ಟ್ ಮಾಡ್ತದೆ ಇಲ್ಲಿ, ಹೌದಾ. ಸಬ್ಜೆಕ್ಟ್ ಯಾವ ಸೆಲೆಕ್ಟ್ ಮಾಡಬೇಕು ಅಂದರೆ ಅದೇ ರೀತಿ ಇಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ನೋಡಿ PCMB ಸೆಲೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ನನ್ನ ಒಂದು ಸಜೆಷನ್ ಏನಂದರೆ ಜನರಲ್ ಆಗಿ PCMB ಎಕ್ಸಾಮ್ ಬರೆದುಬಿಡಿ. ನೀವು ಯಾರು ಮ್ಯಾಥಮೆಟಿಕ್ಸ್ ಇದೆ ಅವರು, ಅಂದರೆ ನೀವು ಮ್ಯಾಥಮೆಟಿಕ್ಸ್ ಇದ್ದರೆ ಮಾತ್ರ ನೀವು ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರಲ್ಲಿ ಅಡ್ಮಿಷನ್ ತೊಗೋಬೋದು. PCB ಇದ್ದರೆ ಸೊ ನೀವು ಧಾರವಾಡದಲ್ಲಿ, ರಾಯಚೂರಲ್ಲಿ ಅಡ್ಮಿಷನ್ ತೊಗೋಬೋದು. ಬಟ್ KA ಥ್ರೂ ನೀವು ಅಡ್ಮಿಷನ್ ತೊಗೋಬೇಕು ಅಂದರೆ, KCET ಥ್ರೂ ಅಡ್ಮಿಷನ್ ತೊಗೋಬೇಕು ಅಂದರೆ PCMB ಈಸ್ ಕಂಪಲ್ಸರಿ ಫಾರ್ ಆಲ್ ದ ಯೂನಿವರ್ಸಿಟೀಸ್. ಅದೇ ಡಿಫ್ರೆನ್ಸ್ ನೋಡಿ. ಈಗ ನೀವು ಮ್ಯಾಥಮೆಟಿಕ್ಸ್ ಇಲ್ಲದೆ PCB ಇದ್ದು ನೀವು ಅಗ್ರಿಕಲ್ಚರ್ ಸೈನ್ಸಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ KCET ಅಂಡರ್ ಬರೋದಿಲ್ಲ. ಅದು ಅಲ್ಲಿ ಕಂಪಲ್ಸರಿ ಮ್ಯಾಥ್ಸ್ ಇರಲೇಬೇಕು. ಬಟ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಥ್ರೂ ಹಿಯರ್, ಇಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕಾದ್ರೆ. ಬಟ್ ಸೊ ಇಲ್ಲಿ PCB ಎಲ್ಲೆಲ್ಲಿ ಕನ್ಸಿಡರ್ ಆಗ್ತದೋ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನೋಡಿ ಕೆಲವೊಂದು ಕಡೆ ಫಾರ್ ಎಕ್ಸಾಂಪಲ್ ಇದು ಬಿಕಾನೇರ್ ಅಂತ ಇದೆ, ABC ತಗೋತಾರೆ, ಅಗ್ರಿಕಲ್ಚರ್ ಸೈನ್ಸು, ಬಯಾಲಜಿ, ಕೆಮಿಸ್ಟ್ರಿ ಅಂತ ಅರ್ಥ. ಸೊ PCM ಬರ್ಬೋದು, PCB, PCMB, PCA ಯಾವ್ದು ಬೇಕಾದ್ರೂ ತಗೋತಾರೆ ಅವರು. ಈ ರೀತಿ ಇದೆ. ಅದಕ್ಕೆ ಸೊ ನೀವು PCMBಯನ್ನು ಸೆಲೆಕ್ಟ್ ಮಾಡೋದು ಬೆಟರ್ ಆಪ್ಷನ್ನು. ಇಲ್ಲ ಮ್ಯಾಥಮೆಟಿಕ್ಸೇ ಇಲ್ಲ ಅಂದರೆ PCBಯನ್ನು ಸೆಲೆಕ್ಟ್ ಮಾಡೋದು ಕೂಡ ಬೆಟರ್ ಆಪ್ಷನ್ನೇ. ಸೊ ಇನ್ನು ಈ ಎಲ್ಲ ಯೂನಿವರ್ಸಿಟೀಸ್ಗಳಿಗೆ ನಿಮಗೇನಾದರೂ ಇಲ್ಲಿ ನೋಡಿ, ಈಗ ಇಂಜಿನಿಯರಿಂಗ್ ಇದೆ, ಹೌದಾ. ಬ್ಯಾಚುಲರ್ ಆಫ್ ಇಲ್ಲಿ ನಾನು ಬೇರೆ ತೋರಿಸಿದೆ, ಕರ್ನಾಟಕ ನೋಡಿ. ಕರ್ನಾಟಕದಲ್ಲಿ BSc ಫಿಸಿಕ್ಸಿಗೆ PCM ತಗೋತಾರೆ, BSc ಕೆಮಿಸ್ಟ್ರಿಗೆ PCM ಅಥವಾ PCB ತಗೋಬೋದು ನೀವು. ನೆಕ್ಸ್ಟು ಮ್ಯಾಥಮೆಟಿಕ್ಸ್ಗೆ PCM ತಗೋತಾರೆ. ಈಗ BTech ಇನ್ ಕಂಪ್ಯೂಟರ್ ಸೈನ್ಸ್ ನೋಡಿ PCM ಬೇಕು ಅಂದರೆ PCM ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಎಕ್ಸಾಮಿನೇಷನ್ ಬರೀಬೇಕಾದ್ರೆ PCM ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಇದು ಇರುವಂಥದ್ದು. ಅಂದರೆ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, CUET ಎಕ್ಸಾಮಿನೇಷನ್ ಯಾವ್ಯಾವುದಕ್ಕೆ ಯೂಸ್ ಮಾಡ್ಕೋತಾರೆ. CUET ಎಕ್ಸಾಮ್ ಒಂದು ICARದವರು ನಿಮಗೆ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ BSc, ಹಾರ್ಟಿಕಲ್ಚರ್, ವೆಟರ್ನರಿ ಆಗೋದಿಲ್ಲ, ಫಿಶರೀಸ್, ಸೊ ಸೆರಿಕಲ್ಚರ್ ಇಂಥವಕ್ಕೆ ಬರ್ತದೆ ಹೊರತು ಅದಾದ ಮೇಲೆ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಿಗೆ ಬರ್ತದೆ. ಕರ್ನಾಟಕದಲ್ಲಿ ಎಷ್ಟಿದೆ ಅಂದರೆ ಓನ್ಲಿ 1 ಇರುವಂಥದ್ದು, ಅದು ಕಲಬುರ್ಗಿಯಲ್ಲಿ ಇರುವಂಥದ್ದು. ಫೈನ್. ಸೊ ಇದು ಅಬೌಟ್ ಸೆಂಟ್ರಲ್ ಯೂನಿವರ್ಸಿಟೀಸ್. ನಿಮಗೆ ಇದಕ್ಕೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನೀವು ಇಲ್ಲಿ ಪಾರ್ಟಿಸಿಪೇಟಿಂಗ್ ಯೂನಿವರ್ಸಿಟಿ ಅಂತ ಇದೆ, ನೀವು CUET.NTA.nic.in ವೆಬ್ಸೈಟಿಗೆ ಹೋದರೆ ಯೂನಿವರ್ಸಿಟೀಸ್ ಅಂತ ಕಾಣಿಸ್ತದೆ. ಇದರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿ ಸಿಗ್ತದೆ. ಇದಾದ ಮೇಲೆ ಇನ್ನು ಎಕ್ಸಾಮಿನೇಷನ್ ಹೇಗಿದೆ ನೋಡಿ. ಅಪ್ಲಿಕೇಶನ್ ಹಾಕೋದಕ್ಕೆ 1 ಮಾರ್ಚ್ ಇಂದ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. 22 ಮಾರ್ಚ್ವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಫೀಸನ್ನು ಪೇ ಮಾಡೋದಕ್ಕೆ 23 ಮಾರ್ಚ್ ಲಾಸ್ಟ್ ಡೇಟ್ ಇದೆ.
ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 24th 26th ಟೈಮ್ ಕೊಟ್ಟಿದ್ದಾರೆ 3 ದಿವಸ. ಅದಾದಮೇಲೆ ಎಕ್ಸಾಮಿನೇಷನ್ ಏನಿರ್ತದೆ ಅದು 8th ಮೇದಿಂದ 1st ಜೂನ್ ಇನ್ ಬಿಟ್ವೀನ್ ಯಾವಾಗ ಬೇಕಾದರೂ ಬರ್ಬೋದು. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದಕ್ಕೆ ನಿಮಗೆ ಒಂದೇ ದಿವಸ ಬರೋದಿಲ್ಲ, ಬೇರೆ ಬೇರೆ ದಿವಸನೂ ಕೂಡ ಬರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ ಬೇರೆ ಬೇರೆ ದಿವಸ ಬರ್ಬೋದು. ಒಟ್ಟಿನಲ್ಲಿ ನಿಮಗೆ 8th ಮೇಯಿಂದ 1st ಜೂನ್ವರೆಗೆ ಬರುವಂಥದ್ದು. ಇನ್ನು ರಿಸಲ್ಟ್ ಡೇಟ್ ಅವೆಲ್ಲ ಹೇಳ್ತಾರೆ. ಇನ್ನು ಫೀ ಸ್ಟ್ರಕ್ಚರ್ ಹೇಗಿದೆಯಪ್ಪ ಅಂತ ಅಂದರೆ ಅಪ್ ಟು 3 ಸಬ್ಜೆಕ್ಟ್ ನಿಮಗೆ 1000 ರೂಪೀಸ್ ಇದೆ. 3 ಸಬ್ಜೆಕ್ಟ್ ಆದಮೇಲೆ ಈಗ PCMB ಸೆಲೆಕ್ಟ್ ಮಾಡಬೇಕು. ನಿಮಗೆ 4th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಆ್ಯಡ್ ಮಾಡ್ತೀರಿ. ಆವಾಗ ಹೇಗೆ ಅಂತಂದರೆ ಯು ಹ್ಯಾವ್ ಟು ಪೇ 400 ರೂಪೀಸ್ ಎಕ್ಸ್ಟ್ರಾ, ಅಂದರೆ 1400 ರೂಪೀಸ್ ನೀವು ಪೇ ಮಾಡಬೇಕು ಈ ರೀತಿಯಾಗಿ. ಓಕೆ, ಸೊ OBC NCL ಅಥವಾ EWS ಇದ್ದರೆ 900 ರೂಪೀಸು. ಸೊ SC ST PWD ಇದ್ದರೆ 800 ರೂಪೀಸು. ಔಟ್ಸೈಡ್ ಸೆಂಟರ್ ಬೇಕಂದರೆ 4500 ರೂಪೀಸ್ ಪೇ ಮಾಡಬೇಕು. ಈ ರೀತಿಯಾಗಿ ನೀವು ಪೇ ಮಾಡಬೇಕಾಗಿರೋದು ಫೀ ಸ್ಟ್ರಕ್ಚರ್, ಎಕ್ಸಾಮಿನೇಷನ್ ಫೀ ಸ್ಟ್ರಕ್ಚರ್. ಸೊ ಹಾಗಾದರೆ ಇದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರ್ತದೆ? ಎಕ್ಸಾಮಿನೇಷನ್ ಪ್ಯಾಟರ್ನ್ ನಿಮಗೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಮಾರ್ಕಿಂಗ್ ಸೀಮ್ ಕರೆಕ್ಟ್ ಇದ್ದರೆ 5 ಮಾರ್ಕ್ಸು, ನೆಗೆಟಿವ್ ಮಾರ್ಕಿಂಗ್ -1 ಇರ್ತದೆ. ಎಲ್ಲ ಪೇಪರಲ್ಲೂ 50 ಕ್ವಶನ್ ಇನ್ ಪೇಪರ್ ಇರ್ತದೆ. 60 ನಿಮಿಷ ಟೈಮ್ ಕೊಡ್ತಾರೆ. 50 questions in for each test paper, so 60 minute will be provided. 60 minute will be provided. ಗೊತ್ತಿರಲಿ, ಈ ರೀತಿಯಾಗಿ ನಿಮಗೆ ಎಕ್ಸಾಮಿನೇಷನ್ ಟೈಮನ್ನು ಕೊಟ್ಟಿರುವಂಥದ್ದು. ಇದೇ ರೀತಿ ಇನ್ನು ಮುಂದೆ ನೀವು ನೆಕ್ಸ್ಟ್ ಯು ಕ್ಯಾನ್ ಸಿ ಅಂದರೆ ನಿಮಗೀಗ ಯಾವ್ಯಾವ ಸಬ್ಜೆಕ್ಟ್ಗಳು ಇದರಲ್ಲಿ ಬರ್ತದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಸಬ್ಜೆಕ್ಟ್ಗಳು ಯಾವ್ಯಾವುದು ಬರ್ತದ ಅಂಥೇಳಿ, ಸೊ ದ್ಯಾಟ್ ನಿಮಗೆ ಒಂದು ಐಡಿಯಾ ಬರ್ತದೆ. ನೋಡಿ, ಇವೆಲ್ಲ ಸೆಂಟ್ರಲ್ ಯೂನಿವರ್ಸಿಟೀಸ್ ಇರುವಂಥದ್ದು, ಇವೆಲ್ಲ ಸೆಂಟ್ರಲ್ ಯೂನಿವರ್ಸಿಟೀಸ್ ನಿಮಗೆ ಅಂಡರ್ ಬರುವಂಥ. ನೋಡಿ, ಸಬ್ಜೆಕ್ಟಲ್ಲಿ ಈ ರೀತಿ ಇಷ್ಟೊಂದು ಸಬ್ಜೆಕ್ಟ್ಸ್ಗಳು ಇರ್ತದೆ ನಿಮಗೆ. ಸೊ ಜನರಲ್ ಆಪ್ಟಿಟ್ಯೂಡ್ ಟೆಸ್ಟ್ ಎಲ್ಲೆಲ್ಲಿ ಬೇಕೋ ಅಷ್ಟೇ ತೊಗೋಬೇಕು ನೀವು ಅಲ್ಲಿ. ಸೊ ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ಕೋರ್ಸಸ್ಗಳಿಗೆ ಅವರು ಮೆನ್ಷನ್ ಮಾಡಿದ್ದಾರೆ ಆ ಕೋರ್ಸಸ್ ಆ ಸಬ್ಜೆಕ್ಟನ್ನು ತೊಗೋಬೇಕು ನೀವು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಇದೆ, ಅಕೌಂಟೆನ್ಸಿ, ಅಗ್ರಿಕಲ್ಚರ್, ಆಂಥ್ರೋಪಾಲಜಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, ಫೈನ್ ಆರ್ಟ್ಸ್, ಜಿಯೋಗ್ರಫಿ ಎಲ್ಲ ಕೂಡ ಇದೆ. ಇನ್ನು ಯಾವ್ಯಾವ ಕೋರ್ಸಸ್ಗಳಿಗೆ ಲ್ಯಾಂಗ್ವೇಜನ್ನು ಮೆನ್ಷನ್ ಮಾಡಿದ್ದಾರೆ ಆ ಲ್ಯಾಂಗ್ವೇಜನ್ನು ಕೂಡ ನೀವು ತೊಗೊಳ್ಬೇಕಾಗ್ತದೆ. ಓಕೆ, ಸೊ ನೀವು ಐಕಾರ್ಗೆ ತೊಗೋಬೇಕು ಅಂತ ಅಂದರೆ ಅಗ್ರಿಕಲ್ಚರ್ ಸೈನ್ಸಿಗೆ ತೊಗೋಬೇಕು ಅಂದರೆ ನೀವು ಯಾವುದೇ ರೀತಿ ಲ್ಯಾಂಗ್ವೇಜ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. PCMB ತೊಗೊಂಡ್ಬಿಟ್ರೆ ಈವನ್ ಬೆಂಗಳೂರು ಯೂನಿವರ್ಸಿಟಿಗೂ ಆಗ್ತದೆ. PCB ತೊಗೊಂಡ್ರೆ ಬೆಂಗಳೂರು ಬಿಟ್ಟು ಉಳಿದಿದ್ದ ಯೂನಿವರ್ಸಿಟೀಸ್ಗೆ ಬರುವಂಥದ್ದು. ಸೊ ಇನ್ನು ಬೇರೆ ಬೇರೆ ಈಗ ಇಂಜಿನಿಯರಿಂಗ್ ಬೇಕಂದರೆ PCM ಸೆಲೆಕ್ಟ್ ಮಾಡಬೇಕು ಅಂದರೆ ಮಿನಿಮಮ್ 3 ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಯಾವುದೇ ತೊಗೊಂಡ್ರು ಕೂಡ 4th 5th ಸಬ್ಜೆಕ್ಟ್ ನಿಮಗೆ ಬೇಕು ಅಂದರೆ ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮಿನೇಷನನ್ನು ಫೀಸನ್ನು ಪೇ ಮಾಡಬೇಕು. ಸೊ ಲಾಸ್ಟ್ ಡೇಟ್ ನಿಮಗೆ 22nd ಇದೆ. ಆ ಲಾಸ್ಟ್ ಡೇಟ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕೋಬೇಕಾಗ್ತದೆ. ಇನ್ನು ಸಿಲೆಬಸ್ ಏನು, ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಸಿಲೆಬಸ್ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಲೆಬಸ್ ಇಲ್ಲಿ ಇರುವಂಥದ್ದು 2nd PUC ಸಿಲೆಬಸ್ ಮಾತ್ರ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ನೋಡಿ, ಫಿಸಿಕ್ಸ್ ಸಿಲೆಬಸ್ ಅನ್ನು ಕೂಡ ಅವರು ಕೊಟ್ಬಿಟ್ಟಿದ್ದಾರೆ. ಸಿಲೆಬಸ್ ನೋಡಿ, ಫಿಸಿಕ್ಸ್ ಸಿಲೆಬಸ್ ಇರುವಂಥದ್ದು ಎಲೆಕ್ಟ್ರೋಸ್ಟ್ಯಾಟಿಕ್, ಕರೆಂಟ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಆಪ್ಟಿಕ್ಸ್, ಡ್ಯುಯಲ್ ನೇಚರ್, ಆಟಮ್ಸ್, ನ್ಯೂಕ್ಲಿಯರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿವೈಸ್. ನೋಡಿ, ಹೌದಾ? ಸೊ ಇಟ್ ಈಸ್ ಓನ್ಲಿ ಫಾರ್ 2nd PUC ಸಿಲೆಬಸ್. 1st PUC ಸಿಲೆಬಸ್ ಇಲ್ಲವೇ ಇಲ್ಲ ಇದರಲ್ಲಿ. ಕೆಮಿಸ್ಟ್ರಿಯಲ್ಲೂ ಕೂಡ ಹಾಗೇನೆ 2nd PUC ಸಿಲೆಬಸ್ ಮಾತ್ರ ಇರುವಂಥದ್ದು. ನೋಡಿ, ಸ್ಟಾರ್ಟಿಂಗ್ ಫ್ರಾಮ್ ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, D&F ಲಾ, ಕೋಆರ್ಡಿನೇಷನ್, ಹ್ಯಾಲೋಲ್ಕೇನ್ಸ್, ಅಲ್ಡಿಹೈಡ್, ಅಮೈನ್ಸ್, ಬಯೋಮಾಲಿಕ್ಯೂಲ್ಸ್, ನೋಡಿ ಇವೆ, ಆಲ್ಕೋಹಾಲ್, ಫಿನಾಲ್ಸ್. ಇನ್ನು ಬಯಾಲಜಿಯಲ್ಲೂ ಸಿಲೆಬಸ್ಸು 2nd PUC ಅಷ್ಟೇ ಇರುವಂಥದ್ದು. ರೀಪ್ರೊಡಕ್ಷನ್, ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್, ಹುಮೆನ್ ಆ್ಯಂಡ್ ಬಯಾಲಜಿ ಆ್ಯಂಡ್ ವುಮೆನ್ ವೆಲ್ಫೇರ್, ಬಯೋಟೆಕ್ನಾಲಜಿ ಆ್ಯಂಡ್ ಇಸ್ ಅಪ್ಲಿಕೇಶನ್, ಸೊ ಇಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ಇಷ್ಟು ಸಬ್ಜೆಕ್ಟ್ ಇರುವಂಥದ್ದು. ಇನ್ನು ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇಲ್ಲೇ ಇರ್ತದೆ. ಸೊ ಇಲ್ಲಿ ನೋಡಿ, ಮ್ಯಾಥಮೆಟಿಕ್ಸಲ್ಲಿ ಈ ರೀತಿ ಇವೆಲ್ಲವೂ ಕೂಡ ಇರುವಂಥದ್ದು. ಪ್ರೊಬ್ಯಾಬಿಲಿಟಿ ಇದೆ, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಇದೆ, ಡೆಟರ್ಮಿನೆಂಟ್ಸ್, ಅಲ್ಜೆಬ್ರಾ, ಡಿಫರೆನ್ಷಿಯಲ್ ಇಕ್ವೇಷನ್, ಇಂಟಿಗ್ರೇಷನ್ ಇವೆಲ್ಲ ಕೂಡ ಇರುವಂಥದ್ದು. ಸೊ ಇದು ಸಿಲೆಬಸ್ಸನ್ನು ಕೂಡ ಡೀಟೇಲ್ ಆಗಿ ಇವರು ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಿಮಗೆ ಅಷ್ಟೊಂದೇ ಹೆವಿ ಆಗೋದಿಲ್ಲ. ಇದು ಎಕ್ಸಾಮಿನೇಷನ್ ನಿಮಗೆ 8th ಮೇ ಆದಮೇಲೆ ಇರುವಂಥದ್ದು, ನೀಟ್ ಆದಮೇಲೆ. ಸೊ 2nd PUC ಅಷ್ಟೇ ಸ್ವಲ್ಪ ರಿವೈಸ್ ಮಾಡಿಕೊಂಡ್ರು ಕೂಡ ಸಾಕಾಗ್ತದೆ. ಬಟ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ನಿಮಗೆ ಸೆಂಟ್ರಲ್ ಯೂನಿವರ್ಸಿಟೀಸಲ್ಲಿ ಅಥವಾ ಅಗ್ರಿಕಲ್ಚರ್ ಸೈನ್ಸಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ ಮಾತ್ರ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಹೊರತು ಸುಮ್ಮನೆ ಪ್ರಾಕ್ಟೀಸ್ ಆಗಲಿ ಅಂಥೇಳಿ ಈ ಎಕ್ಸಾಮ್ ಕಟ್ಟೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂತಂದರೆ ಇಫ್ ಯುವರ್ ಮೇನ್ ಏಮ್ ಈಸ್ ಇನ್ ದ ಮೆಡಿಕಲ್ ಆರ್ ಇಂಜಿನಿಯರಿಂಗ್ ದಟ್ ಟು ಥ್ರೂ KCET, ಆವಾಗ ಈ KCET ಇಂಜಿನಿಯರಿಂಗ್ ಎಕ್ಸಾಮಿನೇಷನ್ ಮತ್ತು ಈ ನೀಟ್ ಮೆಡಿಕಲ್ ಎಕ್ಸಾಮಿನೇಷನ್ ಆಲ್ರೆಡಿ ಮುಗಿದೇ ಬಿಟ್ಟಿರ್ತದೆ. ಮುಗಿದಾದ್ಮೇಲೆ ಈ ಎಕ್ಸಾಮ್ ಬರೋದಕ್ಕೆ ಪ್ರಾಕ್ಟೀಸ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು CUET ಎಕ್ಸಾಮಿನೇಷನ್ ಬಗ್ಗೆ ಇರುವಂಥ ಇಂಪಾರ್ಟೆಂಟ್
ಇನ್ಫಾರ್ಮೇಷನ್ಸ್. ಸೊ ನಿಮಗೆ ಸಿ ಯು ಇ ಟಿ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಥವಾ ಯಾವ್ಯಾವ ಯೂನಿವರ್ಸಿಟೀಸ್ಗಳಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕು ಅನ್ನೋದಿದ್ದರೆ ಸೊ CUET ನೀವು ಇಲ್ಲಿ CUET.NTA.nic.in ವೆಬ್ಸೈಟಿಗೆ ಹೋಗಿ ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ಕಾಣಿಸ್ತದೆ, ಸಿಲೆಬಸ್ ಕಾಣಿಸ್ತದೆ, ಅದೇ ರೀತಿ ಯೂನಿವರ್ಸಿಟೀಸ್ ಅಂಡರ್ ಎಲ್ಲ ಯೂನಿವರ್ಸಿಟೀಸ್ ಲೀಸ್ಟನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.